ಲಾ ಮ್ಯಾಮ್, ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರಲ್ಲ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಳೆ. ಹ್ಞೂ ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮರ್ ಅಂತ ಅವನೇ ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ ಒಳ್ಳೆ ಅಮಾಸೆ ಚಂದ್ರನ್ ತರ ಅವನೇ. ಅಭಿಷೇಕ್ ಅಂತ ಅವನೇ ದಿನ ಅವ್ರ ತಮ್ಮನ್ ಶೇಕ್ ಮಾಡ್ಕಂತಾನೆ. ಚಂದನ್ ಅಂತ ಅವನೇ ಶಾಲೆ ಗೊತ್ತಿಲ್ಲ ಅಂದ್ರೂ ತಲೆಗೆ ಪುಂಕ್ತಾ ಇರ್ತಾನೆ. ಶರತ್ ಅಂತ ಅವನೇ ಸುಮ್ನೆ ನಗ್ತಾ ಇರ್ತಾನೆ ಚಪ್ರಿ. ನಮ್ ಫ್ರೆಂಡ್ ಜ್ಯೋತಿ ಅಂತ ಯಾವಾಗ್ಲೂ ಕತ್ಲಲ್ಲಿ ಇರ್ತಾಳೆ. ನಮ್ ಫ್ರೆಂಡ್ ಖುಷಿ ಅಂತ ಯಾವಾಗ್ಲೂ ದುಃಖದಲ್ಲಿ ಇರ್ತಾಳೆ. ಬೇರೆಯವ್ರದೆಲ್ಲ ಬಿಡು, ನೀನೇ ಇಲ್ವಾ ಸಂತೋಷ ಅಂತ ಇದೆಯಾ? ನೀನ್ ಬಂದಾಗಿನ ನನ್ನ ಲೈಫಲ್ಲಿ ಸಂತೋಷನೇ ಇಲ್ಲ. ನೀನೇನು ಕಾರ್ತಿಕ ಅಂತ ಇಟ್ಕೊಂಡಿದ್ಯಾ, ಒಳ್ಳೆ ಲಾರಿತಿಕ ತರ ಇದ್ಯಾ. ಏನ್ ಮರಿ, ಮೊನ್ನೆ ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡ್ಬೇಕಾದ್ರೆ ಪೊಲೀಸ್ ರೈಡ್ ಮಾಡ್ಬಿಟ್ರಂತೆ. ಅಯ್ಯೋ ಏನ್ ಕೇಳ್ತೀಯ, ಆಡಿಸ್ಬಿಟ್ರು. ಎಲ್ಲಾರು ಒಂದೊಂದೊಂದ್ ಕಡೆ ಓಡು. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ನಾನ್ ಗೊತ್ತಲ್ಲ, ಮೊದ್ಲೇ ಸ್ಟೀಲ್ ಬಾಡಿ ಅಲ್ಲೇ ಪಕ್ಕದಲ್ಲಿ ಸೊಂದಿ ಇತ್ತು, ತೂರ್ಕೊಂಡು ಹೋಗ್ಬಿಟ್ಟೆ. ಪೊಲೀಸ್ಗಳೆಲ್ಲ ಎವಿ ದಪ್ಪ ಅವ್ರು ವಾಗಡಿಕೆ ಬರ್ಲಿಲ್ಲ. ನೋಡಪ್ಪ, ಕಡ್ಡಿ ತರ ಇರೋದ್ ಒಳ್ಳೆ ಪ್ರಾಫಿಟ್. ಸ್ವಂತ ತೂರ್ಕೊಂಡು ಹೊಂಟೋಯ್ತೀಯ ನಾಯಿ ತರ. ಸಾಮಾನ್ ಪ್ರಾಫಿಟ್. ಮೊನ್ನೆ ನೋಡಕ್ ನನ್ನ ಹೆಣ್ಣಿನ ಕಡೆಯವ್ರು ಬಂದಿದ್ರು. ಹೌದೇನಾಯ್ತು? ಹೆಂಗ್ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ರು ಗೊತ್ತಾ? ನನ್ನ ಹೆಂಗ್ ಮಾಡಿದ್ರು? ಹೋಗ್ರಿ ರೀ, ನಮ್ಮ ಮನೆಯವ್ರ ಪರ್ಕೆ ಕಡ್ಡಿನೇ ಇವನ್ಕು ದಪ್ಪ ಐತೆ ಅನ್ಬಿಟ್ಟು ಹೊಂಟೋದ್ರು. ಲೋ ಮಚ್ಚ, ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ ಇವಾಗ ಜಸ್ಟ್ 23. ಯಾಕೆ 23 ನಿಂಗೆ? ಹಾ, ಯಾಕೆ? ಅಲ್ಲ ಮತ್ತೆ ಡಾಕ್ಟ್ರು ಯಾವ ಡಾಕ್ಟ್ರು? ಏನ್ ಡಾಕ್ಟ್ರು? ಲೋ ಮಚ್ಚ, ನಂಗೆ ಯಾಕೋ ಹೆವಿ ಭಯ ಆಯ್ತಾಯ್ತು. ನಿಂಗೆ ಯಾಕೋ ಭಯ? ಏನಾಯ್ತು? ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ? ಏನಂತ ಒಂಚೂರು ಅರ್ಥ ಆಗೋ ತರ ಹೇಳೋ. ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ. 13 ವರ್ಷನಾ? ಏನ್ 13 ವರ್ಷ? ಲೋ ಮಚ್ಚ, ನಿನ್ ಕಾಲಿಗೆ ಬಿಟ್ಟು ಪ್ಲೀಸ್ ಕ್ಲೀನ್ ಆಗಿ ಏನಂತ ಹೇಳೋ. ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು. ನಿನಗೆ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ಅವ್ರ ಅಪ್ಪಂಗ್ ಊಟ ಅವ್ರು. ಹಲೋ ಮಚಾ. ಹೇಳ ಮಚಾ. ಮಚಾ, ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸ್ ಬತ್ತಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ. ಅದೇ ಮಚಾ, ಒಂದ್ 500 ರೂಪಾಯಿ ಇದೆ. ಹಲೋ. ಅದೇ ಮಚಾ, ಊಟ ಆಯ್ತಾ? ಮಚಾ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೊಳ್ಳಿ ಸಾರು. ಓ, ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚಾ? ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚಾ 500 ಇಸ್ಕೊಂಡಿದ್ದಲ್ಲ. ಹಲೋ. ಮತ್ತೆ ಮಚ್ಚ, ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸ್ತೈತೆ. ಅದೇ ಮಚ್ಚ, 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ. ನಿಂಗೆ ಹೊಟ್ಟೆ ಎಷ್ಟು ಉರ್ತಾವ್ರು. ಅಪಕ್ವತ್ನದವ್ರು ಇದ್ರೆ